ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಂತಂದರೆ, ನೀವುಗಳಿಗೆ ರಿಜಿಸ್ಟರ್ ನಂಬರ್ ಬರೋದು ತಡವಾಗಿತ್ತು. ಹೀಗಾಗಿ ನಿಮ್ಗಳಿಗೆ ಎಲ್ಲಿ ಒಂದು SSP ಸ್ಕಾಲರ್ಶಿಪ್ ಮಿಸ್ ಆಗುತ್ತೆ ಅಂತ ನೀವು ಟೆನ್ಷನಲ್ಲಿದ್ದಿರಿ. ಆದರೆ GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಏನು ಮಾಡಿದ್ದಾರೆ, ನಿಮಗೆ SSP ಸ್ಕಾಲರ್ಶಿಪ್ ಹಾಕಲಿಕ್ಕೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಕೂಡ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ನೀವು ಹೋಗಿ SSP ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ಗಳನ್ನು ತೊಗೊಂಡು ಈ ಒಂದು ವೆಬ್ಸೈಟಲ್ಲಿಗೆ ಬಂದು ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಜೊತೆಗೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ವಾರ ತಡ ಆಗ್ಬೋದು, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಬರ್ಬೋದು. ಯಾಕಂದರೆ ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಅವರು ಹೇಳಿದ್ದಾರೆ, ಈ ಮಂತ್ ಎಂಡಿಂಗ್ ತನಕ ನಿಮಗೆ ರಿಜಿಸ್ಟ್ರೇಷನ್ ನಂಬರನ್ನು ಕೊಡ್ತೀವಿ ಅಂತ. ಇವಂತೂ ಕೂಡ ನೀವು ಕಾಲೇಜಲ್ಲೂ ಕೂಡ ಕೇಳ್ಕೊಳ್ರಿ. ಆಮೇಲೆ ಇಲ್ಲಿ ಮುಖ್ಯವಾದಂಥ ಇಂಪಾರ್ಟೆಂಟ್ ಮಾಹಿತಿ ಏನಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ, ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ವೃತ್ತಿಪರದ ಪದವಿ ಅಂದರೆ ಯಾರು, BSc ನರ್ಸಿಂಗ್, ಆಮೇಲೆ ಅಲಡಲ್ ಸೈನ್ಸ್ ವಿದ್ಯಾರ್ಥಿಗಳು ಇರ್ಬೋದು, BPO BPT ಮಾಡಿರುವಂಥ ಅಭ್ಯರ್ಥಿಗಳು ಕೇಳ್ತಾ ಇದ್ದರು, ಸ್ಕಾಲರ್ಶಿಪ್ ಏನಾರು ಇದ್ದರೆ ಹೇಳ್ರಿ ಅಂತೇಳಿ. ಅಂಥವ್ರುಗಳಿಗೆ ಮತ್ತು ವೃತ್ತಿಪರ ಪದವಿ ಕೋರ್ಸ್ಗಳಿಗೆ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ 10ನೇ ತಾರೀಕು ತನಕ ಕೇವಲ ಶುಲ್ಕ ಮರುಪಾವತಿ ನೋಡಿರಿ, ಈ ಸ್ಕಾಲರ್ಶಿಪ್ ಶುಲ್ಕ ಮರುಪಾವತಿ ಯೋಜನೆಯೇ ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಇಲ್ಲಿ ಫೀಸ್ ರಿಫಂಡ್ ಮಾಡ್ತಾರೆ. ನೀವೇನು ಕಟ್ಟಿರ್ತೀರಲ್ಲ ಆ ಒಂದು ಫೀಸನ್ನು ಇಲ್ಲಿ ರಿಫಂಡ್ ಮಾಡುವಂಥದ್ದಕ್ಕೆ ಶುಲ್ಕ ಮರುಪಾವತಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇದ್ದೀರಿ, ನೀವು ಕಾರ್ಮಿಕರ ಇಲಾಖೆ ಅಂದರೆ ಲೇಬರ್ ಕಾರ್ಡ್ ಇದ್ದರೆ ಅವರುಗಳಿಗೆ ಈಗಾಗಲೇ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ, ಅದನ್ನು ಎಕ್ಸ್ಟೆಂಡ್ ಕೊಡ್ಬೋದು. ಅದರ ಜೊತೆಗೆ ಏನಂತಂದರೆ ಬೇರೆ ವಿದ್ಯಾರ್ಥಿಗಳಿಗೆ, ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು 25ನೇ ತಾರೀಕಿಗಿದೆ. ಆಯುಷ್ಯ ಇಲಾಖೆ ಅಭ್ಯರ್ಥಿಗಳಿಗೆ 28ನೇ ತಾರೀಕು, ಮತ್ತು ಕಾಲೇಜು ಶಿಕ್ಷಣದವರಿಗೆ 28, ತಾಂತ್ರಿಕದವರಿಗೆ 28, ಆದಮೇಲೆ ಅಲ್ಪಸಂಖ್ಯಾತರ ಇಲಾಖೆದವರು ಕೂಡ 28ನೇ ತಾರೀಕು, ಪರಿಶಿಷ್ಟ ಜಾತಿಯವರು ಕೂಡ 28ನೇ ತಾರೀಕು ತನಕ, ಮತ್ತು ಹಿಂದುಳಿದ ವರ್ಗದವರು OBC ವಿದ್ಯಾರ್ಥಿಗಳಿಗೆ 28ನೇ ತಾರೀಕು ತನಕ, ಅಂದರೆ ಮುಂದಿನ ತಿಂಗಳು 3ನೇ ತಾರೀಕು ತನಕ ಕಾಲಾವಕಾಶ ಕೊಟ್ಟಿದ್ದಾರೆ. ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತಂದರೆ ರಿಜಿಸ್ಟ್ರೇಷನ್ ನಂಬರ್ ಬರೋದು ತುಂಬ ಲೇಟ್ ಆಗಿರೋದರಿಂದ ವಿದ್ಯಾರ್ಥಿಗಳು ತುಂಬ ತೊಂದರೆ ಒಳಗಾಗಿದ್ದರು. ಅವರುಗಳಿಗೆ ಇದೇ ತಿಂಗಳು ಕೊನೆಯ ವಾರ ತನಕ ಕೊಟ್ಟಿದ್ದಕ್ಕೆ ಏನಪ್ಪ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸ್ಪೆಷಲಿ GNM ನರ್ಸಿಂಗ್, BSc ನರ್ಸಿಂಗ್ ಮತ್ತು ಅಲಡಲ್ ಸೈನ್ಸ್ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು ಈಗ ಹಾಕ್ಬೋದು. ನೀವು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು ಕೊನೆಯ ವಾರ ತನಕ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಅಥವಾ ನೀವು ಸೋಮವಾರ ಮಂಗಳವಾರ ಏನಾದರೂ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ರಿಜಿಸ್ಟ್ರೇಷನ್ ನಂಬರ್ ಬಗ್ಗೆ. ಅವಾಗ ನೀವು ಅಪ್ಲಿಕೇಶನ್ ಏನಾದರೂ ರಿಜಿಸ್ಟ್ರೇಷನ್ ನಂಬರ್ ಬಂದಿದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಯಾರ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇದೆ ಅಂಥ ಅಭ್ಯರ್ಥಿಗಳು ಈಗಾಗಲೇ 2ನೇ ವರ್ಷ 3ನೇ ವರ್ಷದಲ್ಲಿ ಓದುತ್ತಿರುವಂಥ ಅಭ್ಯರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ್ದ ಕಾರಣದಿಂದ ನೀವು ಅಪ್ಲಿಕೇಶನ್ ಕೂಡ ಈಗ ಹಾಕ್ಬೋದು. 2ನೇ ವರ್ಷದ ಮತ್ತು 3ನೇ ವರ್ಷದ ಅಭ್ಯರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ಅಪ್ಲಿಕೇಶನ್ ಓಪನ್ ಇದೆ. ಗುಡ್ ನ್ಯೂಸ್, ಅಪ್ಲಿಕೇಶನನ್ನು ಹಾಕಿ.